ಹಾಯ್ ಹೆಲೋ ನಮಸ್ತೆ. ಯಕ್ಷ ಇನ್ಫೋ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಸಾಲಿಯಾನ್ ಚಾರ್ಮಾಡಿ. ಮತ್ತೊಂದು ವ್ಲಾಗಿಗೆ ನಿಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತದ ಜೊತೆಗೆ ಇವತ್ತೇನಪ್ಪ ವಿಶೇಷ ಅಂತ ಹೇಳಿದರೆ, ಬೆಳಿಗ್ಗೆ ಇವತ್ತು ಭಾನುವಾರ ಆಗಿರೋದ್ರಿಂದ ಬೆಳಿಗ್ಗೆ ಬೇಗ ಎದ್ದು ಏರ್ ಕಟ್ಟಿಂಗ್ ಆಗಬೇಕಿತ್ತು. ಸೊ ಹಾಗಾಗಿ ನಮ್ಮ ಊರಿನ ಸೆಲೂನಿಗೆ ಹೋಗಿ ಏರ್ ಕಟ್ಟಿಂಗ್ ಮಾಡಿಸ್ಕೊಂಡೆ. ವಿಚಾರ ಏನಂತ ಕೇಳಿದರೆ, ಇವತ್ತು ಭಾನುವಾರ, ಇವತ್ತಿನಿಂದ ಇನ್ನು 5 ದಿನ ನಮಗೆ ಯಕ್ಷಗಾನ ಇರುವಂಥದ್ದು ಸುಬ್ರಹ್ಮಣ್ಯ, ಹಾಸನ, ಬೆಂಗಳೂರು ಹಾಗೆ ಬನ್ಕಲ್. ಈ ಕಾರಣದಿಂದಾಗಿ ನಾವು 5 ದಿನ ಕ್ಯಾಂಪಲ್ಲೇ ಹಾಲ್ಟ್ ಆಗಬೇಕು. ಸೊ ಸ್ವಲ್ಪ ಏರೆಲ್ಲ ಕಟ್ಟಿಂಗ್ ಮಾಡಿಸ್ಕೊಂಡು ಬರುವ ಅಂಥೇಳಿ ಪೇಟೆಗೆ ಹೋಗಿ ಅಲ್ಲಿ ಏರೆಲ್ಲ ಕಟ್ಟಿಂಗ್ ಮಾಡಿಸ್ಕೊಂಡು ಬಂದೆ. ಕಟ್ಟಿಂಗ್ ಅನ್ನುವಂಥದ್ದೆಲ್ಲ ಆಯಿತು. ಏರ್ ಕಟ್ಟಿಂಗ್ ಎಲ್ಲ ಆದ ನಂತರ ನಮ್ಮ ಊರಿನವ್ರದ್ದೇ ಆಗಿರುವಂಥವರ ಸೆಲೂನು, ಅಲ್ಲಿ ಏರ್ ಕಟ್ಟಿಂಗ್ ಆಗಿ ಸ್ವಲ್ಪ ಪರ್ಚೇಸಿಂಗ್ ಇತ್ತು. ಡ್ರೆಸ್ ಎಲ್ಲ ಆಗಬೇಕಿತ್ತು. ಅಂದರೆ ಸ್ವಲ್ಪ ಪರ್ಚೇಸಿಂಗ್ ಎಲ್ಲ ಮಾಡಿಕೊಂಡು ಟಿ ಶರ್ಟು, ನೈಟ್ ಪ್ಯಾಂಟ್ ಎಲ್ಲ ತಗೊಂಡು, ಭಾನುವಾರ ಆಗಿರೋದ್ರಿಂದ ಸ್ವಲ್ಪ ಚಿಕನ್ ಬೇಕಿತ್ತು ಮನೆಗೆ. ಹಾಗಾಗಿ ಕೋಳಿ ಅಂಗಡಿಗೆ ಹೋಗಿ ಚಿಕನನ್ನು ತಗೊಂಡ್ವಿ. ಅಲ್ಲಿಂದ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಸ್ವಲ್ಪ ಪ್ಯಾಕಿಂಗ್ ಎಲ್ಲ ಆಗಬೇಕಿತ್ತಲ್ಲ, 5 ಡೇಸಿಗೆ ಬೇಕಾಗಿರುವಷ್ಟು ಡ್ರೆಸ್ ಎಲ್ಲ ಆಗಬೇಕು. ಸೊ ಹಾಗಾಗಿ ಡ್ರೆಸ್ ಎಲ್ಲ ಪ್ಯಾಕಿಂಗ್ ಎಲ್ಲ ಮಾಡಿಕೊಂಡು ಮನೆಯಿಂದ ಮಧ್ಯಾಹ್ನ 3-3:30 ನಾನು ಹೊರಟಿದ್ದೇನೆ. ನನ್ನ ಬೈಕ್ ಬೇರೆ, ಯಾವಾಗಲೂ ಬೈಕೆಲ್ಲ ಹೋಗುವಂಥದ್ದು. ಹಾಗಾಗಿ ಬೈಕಿಗೆ 5 ದಿನದ ಮಟ್ಟಿಗೆ ಬೈಕನ್ನು ಇದು ಮಾಡಬೇಕಲ್ಲ ಅಂಥೇಳಿ ಬೈಕಿಗೆ ಸ್ವಲ್ಪ ಬೆಡ್ಶೀಟನ್ನೆಲ್ಲ ಹೊದಿಸಿ ಅಕ್ಕನ ಮಗುವಿಗೆ ಬಾಯಿ ಹೇಳಿ ಬಂದೆ. ಸೊ ಬಂದು ರೋಡಲ್ಲಿ ಬಸ್ಸಿಗೋಸ್ಕರ ಕಾಯ್ತಾ ಇದ್ದೆ. ಅಷ್ಟರಲ್ಲಿ ನಂದು ಕಾಸ್ಟ್ಯೂಮ್ ಏನೋ ಮನೆಗೆ ತಗೊಂಡೋಗಿದ್ದು ವಾಶ್ ಮಾಡಲಿಕ್ಕೆ ಅಂತೇಳಿ, ಅದು ಬಾಕಿ ಆಗಿತ್ತು ಅಂತ ಹೇಳಿ ಅಕ್ಕನ ಮಗ ಅದನ್ನು ತಂದು ಕೊಟ್ಟ. ಸೊ ಅಲ್ಲಿ ಸ್ವಲ್ಪ ಹೊತ್ತಾದ ನಂತರ ಒಂದು ಬೊಲೆರೋ ಸಿಕ್ತು. ಆ ಬೊಲೆರೋದಲ್ಲಿ ಉಜಿರೆ ತನಕ ಬಂದೆ. ಬೊಲೆರೋದಲ್ಲಿ ತುಂಬ ದಿನ ಆಗಿತ್ತು ಹೀಗೆ ಜೀಪಲ್ಲಿ ಬಸ್ಸಲ್ಲೆಲ್ಲ ಹೋಗದೆ. ಬೈಕ್ ಬಂದ ಮೇಲೆ ಹೋಗುವಂಥದ್ದು ಬಹಳ ಕಡಿಮೆ. ಉಜಿರೆಗೆ ಬಂದೆ. ಉಜಿರೆಗೆ ಬಂದು ಒಂದಷ್ಟು ಹೊತ್ತು ಉಜಿರೆಯಲ್ಲಿ ವೆಯ್ಟ್ ಮಾಡಿದೆ. ಉಜಿರೆಯಿಂದ ಕೂಡ ಒಂದು ಜೀಪ್ ಸಿಕ್ತು. ಆ ಜೀಪಲ್ಲಿ ನಾನು ಧರ್ಮಸ್ಥಳ ತನಕ ಬಂದೆ. ಧರ್ಮಸ್ಥಳದಲ್ಲಿ ಒಂದು ಸ್ವಲ್ಪ ವೆಯ್ಟ್ ಮಾಡುವಾಗ ಅಲ್ಲಿ ಧರ್ಮಸ್ಥಳದಲ್ಲಿ ನನಗೆ ಸುಬ್ರಹ್ಮಣ್ಯ ಬಸ್ ಅನ್ನುವಂಥದ್ದು ರೆಡಿ ಇತ್ತು, 4:15ಗೆ ಹೊರಡುವಂಥ ಬಸ್. ಸೊ ಹಾಗೆ ಧರ್ಮಸ್ಥಳ ತನಕ ಬಂದು ಧರ್ಮಸ್ಥಳದಿಂದ ಮತ್ತೆ ನಾನು ಸುಬ್ರಹ್ಮಣ್ಯ ಬಸ್ಸನ್ನು ಕ್ಯಾಚ್ ಮಾಡಿಕೊಂಡೆ. ಅಲ್ಲಿಂದ 80 ರೂಪಾಯಿ ಚಾರ್ಜ್ ಆಗುತ್ತೆ ಸುಬ್ರಹ್ಮಣ್ಯಕ್ಕೆ. ಬಟ್ ಸುಬ್ರಹ್ಮಣ್ಯದಲ್ಲಿ ಬಂದು ಕೊಕ್ಕಡಕ್ಕಿಂತ ಸ್ವಲ್ಪ ಹಿಂದೆಯೇ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಅಂದರೆ ಟ್ರಾಫಿಕ್ ಜಾಮ್ ಆಗಿತ್ತು. ಏನಂತ ಕೇಳಿದರೆ, ಒಂದು ಕಾರ್ ಮತ್ತು ಬಸ್ ಆ್ಯಕ್ಸಿಡೆಂಟ್ ಆಗಿ ಸ್ವಲ್ಪ ಇಂಜುರಿ ಆಗಿತ್ತು ಕಾಣುತ್ತೆ. ಹಾಗಾಗಿ ಅಲ್ಲಿ ಟ್ರಾಫಿಕ್ ಆಗಿತ್ತು. ಬಸ್ಸಲ್ಲಿ ತುಂಬ ಸೆಕೆ ಬೇರೆ ಇತ್ತು. ಸೊ ಫುಲ್ ಟಯರ್ಡ್ ಆಗಿದ್ದೆ. ಆದರೂ ಒಂದು 1/2 ಅವರ್ ಏನೋ ಟ್ರಾಫಿಕಲ್ಲಿ ಸಿಗಾಕ್ಕೊಂಡು ಮತ್ತೆ ಅಲ್ಲಿಂದ ಪುನಃ ಹೊರಟಿರುವಂಥದ್ದು ಸುಬ್ರಹ್ಮಣ್ಯಕ್ಕೆ. ಮತ್ತು ಬಸ್ ಹೇಗೂ ಮೂವ್ ಆಗಿ ಮತ್ತೆ ಬಂದ್ವಿ. ಬಟ್ ಅರ್ಧ ಗಂಟೆಯಲ್ಲಿ ಟ್ರಾಫಿಕ್ ಅನ್ನುವಂಥದ್ದು ಆಗಿತ್ತು. ಕಾರಿಗೆ, ಡ್ರೈವರಿಗೇನೋ ಏಟೆಲ್ಲಾಗಿ ಆ್ಯಂಬುಲೆನ್ಸ್ ಎಲ್ಲ ಬಂದಿತ್ತು. ಸೆಕೆಯಲ್ಲಿ ಫುಲ್ಲು ಬೆಂದು ಹೋಗಿದ್ದೆ. ಬಟ್ ಅಲ್ಲಿಂದ ಮತ್ತೆ ಬಂದಿರುವಂಥದ್ದು ಮತ್ತೆ ಹೊರಟ್ವಿ ಸುಬ್ರಹ್ಮಣ್ಯಕ್ಕೆ. 4:15ಗೆ ಹೊರಟಿದ್ದೇನೆ ಧರ್ಮಸ್ಥಳದಿಂದ. ಮತ್ತು ಟ್ರಾಫಿಕ್ ಎಲ್ಲ ಕ್ಲಿಯರ್ ಆಗಿ ಮತ್ತೆ ವಾಪಸ್ಸು ಹೊರಟೆ. ಅಂತೂ 6 ಗಂಟೆ ಅಷ್ಟು ಹೊತ್ತಿಗೆ, 6:15 ಅಷ್ಟು ಹೊತ್ತಿಗೆ ಚೌಕಿಗೆ ನಾನು ಬಂದಿದ್ದೇನೆ. ಚೌಕಿಗೆ ಬರುವಾಗ ಆಲ್ರೆಡಿ ಚೌಕಿ ಪೂಜೆ ಅನ್ನುವಂಥದ್ದು ಆಗ್ತಾಯಿತ್ತು. ಬಟ್ ಅದಕ್ಕಿಂತ ಮುಂಚೆ ನಮ್ಮ ಸುಬ್ರಹ್ಮಣ್ಯದ ಬಸ್ ಸ್ಟ್ಯಾಂಡಿಗೆ ಹೋಗಿ, ಬಸ್ ಸ್ಟ್ಯಾಂಡಲ್ಲೇ ನಾನು ಇಳ್ಕೊಂಡಿರುವಂಥದ್ದು. ಅಲ್ಲಿ ಇಳ್ಕೊಂಡು ಮತ್ತು ಅಲ್ಲಿಂದ ದೇವಸ್ಥಾನದ ಮುಂಭಾಗದಲ್ಲಿ ಯಕ್ಷಗಾನ ಇರುವಂಥದ್ದು. ಸೊ ಹಾಗಾಗಿ ವಾಕೇಬಲ್ ಡಿಸ್ಟೆನ್ಸ್ ಇದ್ದಿತ್ತು. ಸೊ ಸ್ವಲ್ಪ ನಡ್ಕೊಂಡು ಬಂದೆ. ಬಟ್ ಬಸ್ ಆಲ್ರೆಡಿ ಫುಲ್ ರಶ್ ಆಗಿತ್ತು. ಧರ್ಮಸ್ಥಳದಿಂದ ಫುಲ್ಲು ರಶ್ ಆಗಿರುವಂಥ ಇದಿತ್ತು.
ಸೊ ಅಲ್ಲಿಂದ ನಡ್ಕೊಂಡು ಬಂದು ಮತ್ತೆ ಚೌಕಿಗೆ ಬರುವಷ್ಟು ಹೊತ್ತರಲ್ಲಿ ಚೌಕಿಯಲ್ಲಿ ಚೌಕಿ ಪೂಜೆ ಅನ್ನುವಂಥದ್ದು ಆಗ್ತಾಯಿತ್ತು. ಇದು ಸುಬ್ರಹ್ಮಣ್ಯ ಬಸ್ ಸ್ಟ್ಯಾಂಡ್. ಅಲ್ಲಿಂದ ನಡ್ಕೊಂಡು ಮತ್ತೆ ನಾನು ದೇವಸ್ಥಾನ ಮುಂಭಾಗದಲ್ಲಿದ್ದು ಯಕ್ಷಗಾನ ಇದ್ದಿದ್ದಲ್ಲ, ಸೊ ನಡ್ಕೊಂಡು ಹಾಗೆ ಬಂದೆ. ಕೈಯಲ್ಲಿ ಒಂದು ಕೈಯಲ್ಲಿ ಬ್ಯಾಗ್ ಇತ್ತು, ಇನ್ನೊಂದು ಕೈಯಲ್ಲಿ ಕವರಲ್ಲಿ ನನ್ನ ಡ್ರೆಸ್ ಅನ್ನುವಂಥದ್ದಿತ್ತು, ವಾಶ್ ಮಾಡಲಿಕ್ಕೆ ಕೊಟ್ಟಿರುವಂಥದ್ದು. ಚೌಕಿ ಪೂಜೆ 6:15ಕ್ಕೆ ಸ್ಟಾರ್ಟ್ ಆಯಿತು. ಚೌಕಿ ಪೂಜೆ ಸ್ಟಾರ್ಟ್ ಆಗುವಾಗ ಫೈನಲಿ ಚೌಕಿಗೆ ನಾನು ಬಂದಿದ್ದೇನೆ. ಚೌಕಿ ಪೂಜೆ ಎಲ್ಲ ಹಾಕಿ ನಾನು ಮತ್ತು ನನ್ನ ಷಣ್ಮುಖ ವೇಷ ಇತ್ತು, ಷಣ್ಮುಖ ವಿಜಯ ಪ್ರಸಂಗ ಇದ್ದಿದ್ದು ಷಣ್ಮುಖ ವೇಷ ಅನ್ನುವಂಥದ್ದಿತ್ತು. ಸೊ ಆ ವೇಷಕ್ಕೆ ವೇಷ ಹಾಕಿ ಮೇಕಪ್ ಎಲ್ಲ ಆಗಿ ನನ್ನ ವೇಷ ಹೋಗಿ ಬಂದು ನನ್ನ ವೇಷಕ್ಕೆ ಷಣ್ಮುಖ ವೇಷ ಇತ್ತು, ನನ್ನ ವೇಷಕ್ಕೆ ಮೇಕಪ್ ಡ್ರೆಸ್ಸಿಂಗ್ ಆಗಬೇಕಾದೆಲ್ಲ ಆಗಿ ಮತ್ತು ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಯಕ್ಷಗಾನವನ್ನು ಕೂತು ನೋಡಿ ಎಲ್ಲ ಆದಮೇಲೆ ನಮಗೆ ಹಾಸನ ಬೆಂಗಳೂರಿಗೆ ಹೋಗೋದಕ್ಕೆ ಮೇಳದ ಬಸ್ಸಲ್ಲಿ ಹೋಗೋದಲ್ಲ, ಬೇರೆ ಸ್ಲೀಪರ್ ಬಸ್ ಬರುತ್ತೆ, ಅದರಲ್ಲಿ ಹೋಗುವಂಥದ್ದು. ಸೊ ನಮ್ಮ ಬಸ್ ಬಂದಿತ್ತು, ಅದಕ್ಕೆಲ್ಲ ಡೆಕೋರೇಷನ್ ಮಾಡ್ತಾಯಿದ್ರು. ಅದೆಲ್ಲ ನೋಡಿಕೊಂಡು ಮತ್ತೆ ರೂಮಿಗೆ ಬಂದು ಮಲ್ಕೊಂಡಿದ್ದೇವೆ. ರೂಮಿಗೆ ಬಂದು ಮಲ್ಕೊಳ್ಳುವಾಗ 1.5 ಗಂಟೆ ಆಗಿದೆ. ಸೊ ನೋಡುವ ಮುಂದಿನ ಅಪ್ಡೇಟನ್ನು ಮುಂದಿನ ವ್ಲಾಗಲ್ಲಿ ಹಾಕ್ತೇನೆ. ನೋಡಿ ಸಪೋರ್ಟ್ ಮಾಡಿ, ನಮ್ಮ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿ ಹಾಸನ ಬೆಂಗಳೂರಿನ ವ್ಲಾಗನ್ನು ಹಾಕ್ತೇನೆ. ನಮಸ್ಕಾರ.